ಅದೇ ಕಾಜರ್ ಕರ್ಣ. ರಾಜು ಕಾಜರ್ ಕರ್ಣ ಹೆಸರೇನು? ಒಳ್ಳೆ ಆಡೋದಿಲ್ಲಲ್ಲ, ಎರಡು ಆನೆ ಸೇರಿ ಎಳಿತಾ ಉಂಟದು. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕಾಜೂರು ಕರ್ಣ ಅಂತಲೇ ಪ್ರಸಿದ್ಧಿನ ಪಡ್ಕೊಂಡಿದ್ದ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಯಡವನಾಡು ಅರಣ್ಯ ವ್ಯಾಪ್ತಿಯಲ್ಲಿದ್ದಂಥ ಈ ಒಂದು ಕಾಜೂರು ಕರ್ಣ ಆನೆಯನ್ನು ಇವತ್ತು ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ದುಬಾರೆ ಸಾಕಣೆ ಶಿಬಿರದಿಂದ 6 ಸಾಕಾನೆಗಳು ಈ ಒಂದು ಆನೆಯನ್ನು ಹಿಡಿದಿದ್ದಾವೆ. ಅದರಲ್ಲಿ ಪ್ರಶಾಂತನ ನೇತೃತ್ವದಲ್ಲಿ ಹಿಡಿಯಲಾಗಿದೆ. ಪ್ರಶಾಂತ ಈ ಆನೆಯನ್ನು ಕಟ್ಟಿ ಎಳೆದಿದ್ದಾನೆ. ಮತ್ತು ಪ್ರಶಾಂತ, ಸುಗ್ರೀವ, ಧನಂಜಯ, ಹರ್ಷ, ಶ್ರೀರಾಮ ಮತ್ತು ಜಯಮಾರ್ತಂಡ ಎನ್ನುವ ದುಬಾರೆಯ 6 ಆನೆಗಳು ಈ ಒಂದು ಆನೆಯನ್ನು ಯಶಸ್ವಿಯಾಗಿ ಹಿಡಿದಿದ್ದಾವೆ. ಕಳೆದ 1 ವರ್ಷದ ಹಿಂದೆಯೇ ಸರ್ಕಾರದಿಂದ ಈ ಒಂದು ಕಾಜೂರು ಕರ್ಣ ಆನೆಯನ್ನು ಹಿಡಿಬೇಕು ಅಂತ ಆರ್ಡರ್ ಆಗಿತ್ತು. ಯಾಕಪ್ಪ ಅಂತಂದರೆ ಅಲ್ಲಿನ ರೈತರ ಬೆಳೆಯನ್ನು ನಾಶ ಮಾಡ್ತಿತ್ತು, ಜೊತೆಗೆ ರಸ್ತೆಯಲ್ಲಿ ಓಡಾಡ್ತಿದ್ದಂಥ ವೆಹಿಕಲ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಹಾಗಾಗಿ ತುಂಬ ಒಂದು ಹಿಂಸೆಯನ್ನು ಕೊಡ್ತಿದ್ದಂಥ ಈ ಒಂದು ಆನೆಯನ್ನು ಸೆರೆ ಹಿಡಿಲೇಬೇಕು ಅಂತ ಕಳೆದ 1 ವರ್ಷಗಳಿಂದ ಇದರ ಚಲನವಲನಗಳನ್ನ ಗಮನಿಸ್ತಾ ಇದ್ದಂಥ ಅರಣ್ಯಾಧಿಕಾರಿಗಳು ಅಂತೂ ಇವತ್ತು ಈ ಒಂದು ಆನೆಯನ್ನು ಸೆರೆ ಹಿಡಿದಿದ್ದಾರೆ. 40 ವರ್ಷದ ಈ ಕಾಜೂರು ಕರ್ಣನಿಗೆ ಡಾರ್ಟ್ ಮಾಡಿದ್ದು ರಮೇಶ್ ಡಾಕ್ಟ್ರು. ಮತ್ತು ಈ ಆನೆಯನ್ನು ದುಬಾರೆ ಸಾಕಣೆ ಶಿಬಿರದ ಕ್ರಾಲ್ಗೆ ಹಾಕಲಾಗುತ್ತೆ ಎನ್ನುವ ಮಾಹಿತಿ ಕೂಡ ಇದೆ. ನೋಡೋಣ ದುಬಾರೆ ಸಾಕಣೆ ಶಿಬಿರದಲ್ಲಿ ಈ ಒಂದು ಆನೆ ಯಾವ ಥರ ಪಳಗ್ತಾನೆ ಅಂತ. ತುಂಬ ಉಪಟಳವನ್ನು ನೀಡ್ತಿದ್ದಂಥ ಆನೆ ಇದು. ಸಾಮಾನ್ಯವಾದ ಆನೆ ಅಲ್ಲ, ಕಾಡಾನೆ ಅಂತ. 40 ವರ್ಷದವನು ಇವನು. ಅಂಥ ಒಂದು ಕರಡಿ ಆನೆ ಅಂದರೆ ಈಗ ಬಬ್ರುವಾಹನ ಆಗಿದ್ದಾನೆ, ಅಂಥ ಒಂದು ಆನೆಯನ್ನೇ ಪಳಗಿಸಿದಂಥ ಮಾವುತರುಗಳು ಇನ್ನು ಈ ಒಂದು ಕರ್ಣನನ್ನು ಯಾವ ರೀತಿ ಪಳಗಿಸ್ತಾರೆ ನೋಡೋಣ. ಅದೇ ಆನೆ ಹೋಗೋದಿಲ್ಲ ಅಂತ. సేమ్ ఆనట కట్టి వెళ్తాను ఇది.
ಅಂತ ಹೇಳಿಲ್ಲ. ಸ್ವಲ್ಪ ಮುಂದೆ ಬಿಡ್ಬೇಕಾಗಿತ್ತು ಗಾಡಿನ, ಸ್ವಲ್ಪ ಮುಂದೆ ಬಿಡ್ಬೇಕು. ಆ ಕಾಲು ಸಿಕ್ಕಾಕೊಂಡು ಉಂಟದು. ಅರಣ್ಯಾಧಿಕಾರಿಗಳು ಏನಾದರೂ ಪರ್ಮಿಷನ್ ಕೊಟ್ಟರೆ ಈ ಕಾಜೂರು ಕರ್ಣ ಆನೆ ದುಬಾರೆ ಸಾಕಣೆ ಶಿಬಿರದಲ್ಲಿ ಯಾವ ರೀತಿ ಪಳಗ್ತಾ ಇದ್ದಾನೆ, ಯಾರು ಈ ಆನೆಯನ್ನು ಪಳಗಿಸ್ತಾರೆ ಎನ್ನುವ ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ನೀಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಆಯ್ತು.